ಅದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಒಳ್ಳೆಯ ಚಿಕಿತ್ಸೆ, ಕಡಿಮೆ ಶುಲ್ಕ ಅಂತ 2 ವರ್ಷಗಳ ಹಿಂದೆ ಶುರುವಾದ ಆ ಆಸ್ಪತ್ರೆ ಇವತ್ತು ಕ್ಲೋಸ್ ಆಗಿದೆ. ಅದಕ್ಕೆ ಕಾರಣ ಕಟ್ಟಡದ ಮಾಲೀಕರಿಗೆ ವಂಚನೆ ಹಾಗೂ ಎಂಬಿಬಿಎಸ್ ವೈದ್ಯರು ಎಂದು ಸುಳ್ಳು ಹೇಳಿ ಆಸ್ಪತ್ರೆಯನ್ನ ತೆರೆದಿದ್ದ ಆರೋಪ. ಅಷ್ಟೇ ಅಲ್ಲದೆ ವೈದ್ಯರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಎಂಬಿಬಿಎಸ್ ಡಾಕ್ಟರ್ಗಳು ಅಂತ ಬಿಲ್ಡಿಂಗ್ ಬಾಡಿಗೆ ಪಡೆದಿದ್ದ ನಕಲಿ ವೈದ್ಯರು. ಬರೋ ರೋಗಿಗಳಿಗೂ ಆಗ್ತಿತ್ತು ವಂಚನೆ, ಬಿಲ್ಡಿಂಗ್ ಮಾಲೀಕರಿಗೂ ವಂಚನೆ. ನಾವು ಎಂಬಿಬಿಎಸ್ ವೈದ್ಯರು, ಆಸ್ಪತ್ರೆ ತೆರೆಯಲು ಬಿಲ್ಡಿಂಗ್ ಬಾಡಿಗೆಗೆ ಕೊಡಿ, ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಬಹುದು ಎಂದು ನಂಬಿಸಿ ವೃದ್ಧರೊಬ್ಬರಿಗೆ 1,25 ಲಕ್ಷ ರೂಪಾಯಿ ವಂಚಿಸಿರುವ ಭೀಕರ ಘಟನೆ ಬೆಂಗಳೂರಿನ ಬಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ಸಿಲ್ವರ್ ಲೈನ್ ಆಸ್ಪತ್ರೆಯ ಆನಂದ್ ನಾಗೇಶ್ ಕೋಳಿ, ಸ್ನೇಹ ಸೇರಿದಂತೆ 9 ಮಂದಿ ನಕಲಿ ವೈದ್ಯಕೀಯ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಆರೋಪಿಗಳು ವೃದ್ಧ ಭಾಸ್ಕರನ್ ಅವರಿಂದ ಹಂತ ಹಂತವಾಗಿ ಸಾಲದ ಹಣ ಪೀಕಿದ್ದ A1 ಆರೋಪಿ ಆನಂದ್ ಆಸ್ಪತ್ರೆಗೆ ಖರ್ಚು ಮಾಡದೆ ತನ್ನ ಒಡಹುಟ್ಟಿದವರ ಖಾತೆಗೆ ಹಣ ವರ್ಗಾಯಿಸಿ ದುರ್ಬಳಕೆ ಮಾಡಿಕೊಂಡಿದ್ದ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಬಿಲ್ಡಪ್ ಕೊಟ್ಟು ಅಂದಿನ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರಿಂದ ಉದ್ಘಾಟನೆ ಮಾಡಿಸಿದ್ದ. ಈ ಆಸ್ಪತ್ರೆಯಲ್ಲಿ ಕೆಲವು ಹಾಸಿಗೆಗಳನ್ನ ಬಿಟ್ಟರೆ ಬೇರೆ ಯಾವುದೇ ವೈದ್ಯಕೀಯ ಪರಿಕರಗಳೇ ಇರಲಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ಯಾರೂ ಕೂಡ ಅಸಲಿ ಎಂಬಿಬಿಎಸ್ ವೈದ್ಯರಲ್ಲ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಸದ್ಯ ಕಟ್ಟಡದ ಮಾಲೀಕರ ದೂರಿನ ಮೇರೆಗೆ ಬಗಲಗುಂಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಪೊಲೀಸರಿಂದ ಸರಿಯಾದ ಸ್ಪಂದನೆ ಸಿಗದೆ ಹಿನ್ನೆಲೆಯಲ್ಲಿ ಕಟ್ಟಡದ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ದರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ತನಿಖೆಗೆ ಆದೇಶಿಸಿದೆ. ಸದ್ಯ ಕೋರ್ಟ್ ಸೂಚನೆಯಂತೆ ಬಾಗಲಗುಂಟೆ ಪೊಲೀಸರು A1 ಆರೋಪಿ ಆನಂದ್ ನಾಗೇಶ್ ಕೋಳಿ, ಸ್ನೇಹ ರಂಜನಿ, ಸ್ವಪ್ನಿಲ್ ಪ್ರಕಾಶ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇತ್ತ ವಂಚನೆ ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ನಕಲಿ ವೈದ್ಯರೆನ್ನಲಾದ ಸಿಲ್ವರ್ ಲೈನ್ ಆಸ್ಪತ್ರೆಯ ಸಿಬ್ಬಂದಿ ಬೆಗ್ ಶಾಕ್ ಆಗಿದ್ದಾರೆ. ಕೇಸ್ ಮೈ ಮೇಲೆ ಬರ್ತಿದ್ದಂತೆ ಇತ್ತ ವೈದ್ಯರು ಹಾಗೂ ಲ್ಯಾಬ್ ಟೆಕ್ನಿಷಿಯನ್ಗಳು ಆಸ್ಪತ್ರೆಗೆ ಬೀಗ ಜಡಿದು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಆರೋಪಿಯಾದ ಡಾಕ್ಟರ್ ಆನಂದ್ ನಾಗೇಶ್ ಕೋಳಿ ಅವರನ್ನ ಪ್ರತಿಕ್ರಿಯೆಗಾಗಿ ಸಂಪರ್ಕಿಸಿದ್ದು ಕಟ್ಟಡ ಮಾಲೀಕರು ಮಾಡಿರೋ ಆರೋಪ ಸುಳ್ಳು. ನಾವು ಕಾನೂನು ಪ್ರಕಾರವಾಗಿಯೇ ಆಸ್ಪತ್ರೆ ತೆರೆದಿದ್ದೇವೆ. ನಮ್ಮ ಚಿಕಿತ್ಸೆ ಬಗ್ಗೆ ಯಾವ ರೋಗಿಯೂ ಆರೋಪ ಮಾಡಿಲ್ಲ. ಅವರು ಮಾಡಿರೋ ಆರೋಪಗಳಿಗೆ ಸಂಬಂಧಿಸಿದಂತೆ ನಮ್ಮ ಬಳಿ ಎಲ್ಲಾ ದಾಖಲೆಗಳಿವೆ. ಪ್ರಕರಣದ ತನಿಖೆ ನಡೆಯುತ್ತಿದೆ. ಅವಶ್ಯಕತೆ ಇದ್ದಾಗ ಅವುಗಳನ್ನ ಸಲ್ಲಿಕೆ ಮಾಡುತ್ತೇವೆ ಎಂದು ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸದ್ಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು, ದೂರುದಾರರು ಆರೋಪಿಸಿರುವಂತೆ ಇವರು ನಿಜಕ್ಕೂ ನಕಲಿ ವೈದ್ಯರೋ ಅಥವಾ ಅಸಲಿ ಎಂಬಿಬಿಎಸ್ ವೈದ್ಯರೋ ಎಂಬ ಕಟ್ಟು ಸತ್ಯ ಮುಂದಿನ ದಿನಗಳಲ್ಲಿ ಹೊರಬರಬೇಕಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.